ಮಾತಿಗೊಮ್ಮೆ ಶಶಿಕಾಂತನ ಬಗ್ಗೆ ಹಗಲು ರಾತ್ರಿ ನನಗೆ ಕನಸು ಕಾಣ್ತಾನೆ ಇರ್ತಾನೆ. ಒಟ್ಟಿನಲ್ಲಿ ನನ್ನ ಬಾಳಿನ ಮಿನುಗುತ್ತಾರೆ ಮಿನುಗಬೇಕಾದ್ರೆ ನನ್ನ ಆಸೆಯ ಚಂದ್ರ ಮೂಡಲೇಬೇಕು. ಕರೆಕ್ಟ್ ಸುನೀತಾ, ಕರೆಕ್ಟ್. ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳು ಆಕಾಶವೆಂಬ ಚಪ್ಪರಕ್ಕೆ ಅಂಟಿಕೊಂಡಿದ್ದರು. ಆ ಬಂಟನಾದ ಚಂದ್ರಮನು ಮೂಡಿ ಬರದಿದ್ದರೆ ಆ ನಕ್ಷತ್ರ ಬೆಳಕು ಕಾಣಲು ಸಾಧ್ಯವಿಲ್ಲ. ಅಂದ್ರೆ ತಾವು ಅವರ ಬಾಳೆಂಬ ಹೊಳಪಿಗೆ ಆ ನಕ್ಷತ್ರಗಳ ಬೆಳಕು ಬೇಕೇ ಬೇಕು ಸುನೀತಾ. ನನ್ನ ಪರಿಚಯ ನಿನಗೆ ತುಂಬಾ ಗೊತ್ತು. ಆದರೂ ಕೂಡ ನೀನು ನಾಟಕ ಮಾಡ್ತಾ ಇದೀಯಾ. ಹೋದ ವರ್ಷ ಕಾಲೇಜ್ ಫಂಕ್ಷನ್ನಲ್ಲಿ ನಿನ್ನ ಡ್ಯಾನ್ಸ್ಗಳನ್ನು ನಾನು ತುಂಬಾ ನೋಡಿದ್ದೇನೆ. ಹಾಗೆ ನಿನ್ನನ್ನು 2 ಸಾರಿ ಮೀಟ್ ಕೂಡ ಮಾಡಿದ್ದೇನೆ. ಹಾ, ಹೋಗ್ಲಿ ಬಿಡು. ನೀನು ನನ್ನನ್ನು ಮರ್ತಂತೆ ಕಾಣ್ತಾ ಇದೆ. ಮನೆಯಲ್ಲಿ ಧನರಾಜ್ ಇಲ್ಲವೇ? ಕ್ಷಮಿಸಿ ಶಶಿಕಾಂತ್, ಹಿಂದಿಂದೆಲ್ಲ ನೆನಪಿಸಿಕೊಂಡು ಕೋಪಿಸಿಕೊಳ್ಬೇಡಿ. ನಮ್ಮಣ್ಣ ನಿಮ್ಮ ಕಡೆಗೆ ಹೋಗಿದ್ದಾರೆ. ಏನು? ತಾವಿಬ್ಬರಿಗೆ ನನ್ನನ್ನು ಬರಲಿಕ್ಕೆ ಹೇಳಿ ನನ್ನ ಕಡೆಗೆ ಹೋಗಿದ್ದಾರೆ. ಅಂದರೆ ಈಗ ನಾನು ಬಂದ ಕೆಲಸ ಸಕ್ಸಸ್ ಅಂತ ತಿಳಿದುಕೊಳ್ಳಿ. ಪ್ರಾಮಿಸ್ ಆಗಿ? ಪ್ರಾಮಿಸ್. ಸಂತೋಷ ಸುನೀತಾ, ತುಂಬಾ ಸಂತೋಷ. ಪುಷ್ಪದಂತಿರುವ ಈ ನಿನ್ನ ಕೋಮಲವಾದ ಕೈಗಳನ್ನು ಹಿಡಿದ ನನಗೆ ಯಾವ ಕೆಲಸ ಸಕ್ಸಸ್ ಅಂತ ಹೇಳಿ? ನಾಳೆಯಿಂದ ನೀವು ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಂತೆ. ಸುನೀತಾ, ಅಂದರೆ ನಿನ್ನ ಬಾಳೆಂಬ ಸಾಗರದ ಅಂಬಿಕನಲ್ಲವೇ ಸುನೀತಾ? ಶಶಿಕಾಂತ್. ಹೌದು ಸುನೀತಾ, ಹೌದು. ಎಮ್ಮೆ ಪದವೀಧರನಾದ ನಾನು ನಿನಗಾಗಿಯೇ, ನಿನ್ನ ಕೈ ಹಿಡಿಯುವ ಸಲುವಾಗಿಯೇ ಇಷ್ಟೆಲ್ಲ ಓದನ್ನು ಓದಿದ್ದೇನೆ. ಐ ಆಮ್ ವೆರಿ ಸಾರಿ ಸುನೀತಾ, ಐ ಆಮ್ ವೆರಿ ಸಾರಿ. ಸುನೀತಾ, ಅದೇಕೋ ಮೌನವಾಗಿ ನಿಂತಿರುವೆಯಲ್ಲ. ಅಂದರೆ ಇಷ್ಟವಿಲ್ಲದ ಬಹಳ ಮುಂದೆ ಕಷ್ಟಕ್ಕೆ ಗುರಿಯಾದೀತು ಅಂತ ಯೋಚನೆ ಮಾಡ್ತಾ ಇದೀಯ ಸುನೀತಾ? ಎಸ್, ಹಾಗಾದ್ರೆ ನಾನಿನ್ನು ಬರುತ್ತೇನೆ. ನಮ್ಮಿಬ್ಬರ ಪ್ರೀತಿ ಎಲ್ಲರ ಪ್ರೀತಿ ಹಾಗಲ್ಲ. ಹುಲಿ ಅಂತ ನಮ್ಮಣ್ಣನ ಗರ್ಜನೆಗೆ ನಿಮ್ಮಣ್ಣ ಕಟ್ಟಿದ ಬೆಟ್ಟವೇ ಉರುಳಿ ಹೋಗಬಹುದು. ಮೇಲಾಗಿ ನಿಮ್ಮಣ್ಣ ನಿಮ್ಮ ಮೇಲೆ ಪ್ರಾಣವನ್ನೇ ಇಟ್ಟುಕೊಂಡಿದ್ದಾರೆ. ನೀನು ಮಾಡಿದ ಕೃತಿಯಿಂದ ಅವರ ಪ್ರಾಣವಾದ್ರೂ ಹೋಗಬಹುದು. ಯೋಚನೆ ಮಾಡಿ ನನ್ನ ಕೈ ಹಿಡಿ. ಅಂದರೆ ನನ್ನ ಬಗ್ಗೆ ಸಂಶಯ ಪಡುತ್ತಿದೆಯಾ ಸುನೀತಾ? ಅಲ್ಲ, ಅನುಮಾನ. ಅನುಮಾನವೆಂಬ ಅವಹೇಳನದ ಮಾತುಗಳನ್ನು ಆಡಬೇಡ ಸುನೀತಾ. ಈ ನಮ್ಮಿಬ್ಬರ ಒಂದಾಗುವಿಕೆ ಮಣ್ಣ ಒಪ್ಪಿದರೆ ಸಾಕು. ಈ ನಿನ್ನ ಪ್ರತಿ ಹೆಜ್ಜೆಗೂ ಈ ನಿನ್ನ ಮಾತನ್ನು ನಡೆಸಿಕೊಡ್ತೇನೆ. ಹಾಗಾದ್ರೆ ಪ್ರತಿ ಹೆಜ್ಜೆಗೂ ನಾ ಹಾಕಿದ ಮಾತುಗಳನ್ನ ನೀ ಕೇಳ್ತೀಯಾ? ಅನುಮಾನ ಬೇಕೇ ನನ್ನ ಅಂಬರದ ರಾಣಿ? ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ದೇವರಂತಿರುವ ನನ್ನ ಅಣ್ಣನ ಸಾಕ್ಷಿಯಾಗಿಯೂ ಈ ನಿನ್ನ ಮಾತನ್ನು ಪ್ರಾಮಾಣಿಕವಾಗಿ ನಡೆಸಿಕೊಡ್ತೀನಿ. ಹಾಗಾದ್ರೆ ಬಾಳಿನ ಚಂದ್ರ ಬರಿದಾದ ಈ ನನ್ನ ಬಾಳಿಗೆ ಚಂದ್ರನಾಗಿ ಬೀಗಿದಪ್ಪು ಈ ನಿನ್ನ ತೋಳು ಬಲದಲ್ಲಿ.
ರೋಗಿ ಬಯಸಿದ್ದು ಅದೇ ಡಾಕ್ಟರ್ ಹೇಳಿದ್ರು. ನಿನ್ನ ಈ ಪ್ರೀತಿ ನೋಡುವ ಚಿತ್ತಾರವನ್ನು ಕೆತ್ತಿಸಬೇಕೆಂದು ಹಲವು ಕಡೆ ನಾನೇ ಓಡಾಡಿ ಬಂದೆ. ಈ ನನ್ನ ದನದವರ ಮನವನ್ನು ತಣಿಸಲು ನೀನೇ ಬಂದಿಯಲ್ಲ. ವೆಲ್ಕಮ್ ಮಿಸ್ಟರ್ ಶಶಿಕಾಂತ್, ವೆಲ್ಕಮ್. ಶ್ರೀಮಂತರೇ, ಒಂದೇ ಧನರಾಜ ಸಾಕು. ನಾನು ಮಾಡಬೇಕಾದ ಕೆಲಸ ನೀನೇ ಮಾಡಿ, ನಮ್ಮ ನೆಂಟಸಿಗೆ ಕೂಡ ನೀನೇ ಮಾಡಿದಿ. ಧನರಾಜ್ ಅವರೇ, ಪ್ರೀತಿ ಪ್ರೇಮ ಎಂಬುವುದು ಅದು ನನ್ನ ಸ್ವಂತ ಆಸ್ತಿ. ನನ್ನ ಅಣ್ಣನ ವಿಷಯದಲ್ಲಿ ಯಾವ ಇದು ಇಲ್ಲ. ಶಬ್ಬಾಸ್ ಶಶಿಕಾಂತ್, ಶಬ್ಬಾಸ್. ಮೆಚ್ಚಿಕೊಂಡ ನಿನ್ನ ದಿಟ್ಟವಾದ ಮಾತಿಗೆ. ಎಂದಿನಿಂದ ನನ್ನ ತಂಗಿ ಕೈ ಹಿಡಿಯುವ ಚಂದ್ರಮಣ್ಣರೇ ನೀನೇ. ಇನ್ನು ಮುಂದೆ ನನ್ನ ಫ್ಯಾಕ್ಟ್ರಿಗೆ ತೆಗೆದುಕೋ ಅಪಾರ್ಟ್ಮೆಂಟ್ ಆರ್ಡರ್. ಇಂದಿನಿಂದ ನಾನು ನನ್ನ ಫ್ಯಾಕ್ಟ್ರಿಗೆ ನೀನೇ ಓನರ್ ಆಗಿ ಬಿಡ್ತೀಯ. ತುಂಬಾ ಉಪಕಾರವಾಯ್ತು ಶ್ರೀಮಂತರೇ, ತುಂಬಾ ಉಪಕಾರವಾಯ್ತು. ಉಪಕಾರ ಏನಿದೆ ಶಶಿ? ಹೇಳಿಕೆ ಅಂತ ನೀ ಕೇಳಿದರೆ ಮುಂದೊಂದಿನ ಫ್ಯಾಕ್ಟ್ರಿಗೆ ನೀನೇ ಓನರ್ ಆಗಿ ಬಿಡ್ತೀಯ. ಏನ್ತೀಯ? ಅಯ್ಯೋ ಅಯ್ಯೋ ಅಯ್ಯೋ, ಅಂತ ದೊಡ್ಡ ಮಾತೇಕೆ ಶ್ರೀಮಂತರೇ? ಹೌದು ಶಶಿ, ಹೌದು. ಇದಕ್ಕೆ ಮೊದಲ ನಮ್ಮ ದನಿಯವ್ರ ನಿಮ್ಮ ಅಣ್ಣನ ನಿಂತಕ ಮದುವೆ ಬಗ್ಗೆ ವಿಚಾರ ಮಾಡಕ್ ಕೇಳಕ್ ಹೋದಾಗ ಹೆಚ್ಚಿಗೆ ಆಚೆ ತಳ್ಳಿದ್ರಿ. ಅಕ್ಕ ಯಾಕ್ರಿ 4 ಮಂದಿ ಎದುರಿಗೆ ಅವಮಾನ ಮಾಡ್ಕೊತಿದ್ರಿ. ಅಂದರೆ ಈ ರೀತಿಯಾಗಿ ನನ್ನ ಬಾಳಿಗೆ ಅಡ್ಡಿಯಾದನೇ ನನ್ನ ಅಣ್ಣ. ದೇವರಣಿಗಪ್ಪ, ಸತ್ಯನ ಹೇಳ್ತೇನೆ ಈ ಮಾತ, ನಾನು ಯಾಕೆ ಸುಳ್ಳು ಹೇಳ್ರಿ? ಆಯ್ತು ಬಿಡಿ. ಒಟ್ಟಿನ ಮೇಲೆ ದೇವರು ದೊಡ್ಡವನೆಂದರೆ ಒಳ್ಳೆ ಮುಹೂರ್ತ ನೋಡಿ ಇವರಿಬ್ಬರ ಮದುವೆ ಮಾಡಿದ್ರು ಆಯ್ತು. ಮತ್ತ ಇದಕ್ಕೆ ಅವ್ರ ಅಣ್ಣ ಮುಂದೆ ಒಪ್ಪಿಗೆ ಕೊಡಲಿರುತ್ತೆ ಹಂಗ್ರಿ? ಮುಂದಿನ ಕಾರ್ಯವನ್ನು ನಾನು ನೋಡ್ಕೊಳ್ತೇನೆ, ನಡೆಯಿರಿ. ಆಯ್ತು ಆಯ್ತು. ನೀನೇ ನಮ್ಮವನಾಗಿರುವಾಗ ಆಮೇಲೆ ಶಶಿ, ಇವತ್ತು ನನ್ನ ತಂಗಿ ಹುಟ್ಟು ಹಬ್ಬಿದೆ.
ಒಳ್ಳೆ ಟೈಮಿಗೆ ಬಂದಿ. ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ, ನಿನಗೆ ಪರಿಚಯ ಮಾಡಿಸಿ ಕೊಡ್ತೇನೆ. ಲೆಕ್ಕಾಚಾರಿ, ಕನೇರ ಇವರನ್ನು ಕಳ್ಕೊಂಡು ಒಳಗೆ ಹೋಗು. ಬನ್ರಿ ಸಾಹೇಬ್ರ, ಒಳಗ್ ಹೋಗ್ರಿ. ಧರ್ಮರಾಜ, ಇನ್ನು ಮುಂದೆ ಹಾಕಿದ ಧರ್ಮದ ಇಡಿಪಾಯ ನಿನ್ನ ತಮ್ಮನಿಂದಲೇ ಬಾಳು ಬೆಳಗುತ್ತೆ ಎಂದು ಕಾಣ್ತೀಯಲ್ಲ. ಮನಸ್ಸಿಗೆ ನನ್ನ ತಂಗಿ ನಿಮ್ಮ ಮನೆಗೆ ಮಹಾದುರ್ಗಿಯಾಗಿ ಬರ್ತಾಳೆ. ಧರ್ಮರಾಜ, ಧರ್ಮಗಳ ಹಂಚಿನ ಮೇಲೆ ನನ್ನ ಅಕ್ಕನ ಬಹಳ ಮಾಡಿದ ಆಶೆಯಾಗಿ ಕರೆಯಿಸಿದನು ನಿನ್ನ ತಮ್ಮನೆಂಬ ಬೇಟೆಯನ್ನು. ಆ ಬೇಟೆಯಿಂದ ಆಟ ಆಡಿಸುವ ಆಟಗಾರ್ತಿ ನನ್ನ ತಂಗಿ ನಿನ್ನ ಮನೆಗೆ ಸೊಸೆಯಾಗಿ ಬರುತ್ತಾಳೆ. ನಿಮ್ಮೆಲ್ಲರನ್ನು ಅಗಲಿಸಿ ನಿನ್ನನ್ನು ನನ್ನ ಜೀತದೊಳಗೆ ದುಡಿಸಿಕೊಂಡಾಗಲೇ ನನ್ನ ಹಠ ತೀರೋದು. ಸಾಧನೆ ಹಾಲೇನು ಮುನ್ನಡೆಯುವ ಈ ಶಶಿಕಾಂತನಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಈ ಜಗದಲ್ಲಿ. ಧನ್ರಾಜ್, ಧನಿಕನಾನೇ ಎಂದು ಹೆಬ್ಬಾಳಿಕೆಯಿಂದ ಅಚ್ಚುಮಾಡಿ ಗಳಿಸಿದ ನಿನ್ನ ಸಂಪತ್ತನ್ನು ಸೆಳೆಯಲಿಕ್ಕೆ ಪ್ರೇಮವೆಂಬ ಇಂದ್ರಜಾಲ ಬೀಸಿದೆ ಆ ನಿನ್ನ ತಂಗಿಯ ರೂಪಕ್ಕೆ. ಆ ರೂಪವತಿಯಾದ ಸುನೀತಾ ಎಂದರೆ ನಾನು ನಿನ್ನ ಫ್ಯಾಕ್ಟರಿಯ ಮ್ಯಾನೇಜರ್. ಧನ್ರಾಜ್, 10 ವರ್ಷಗಳಿಂದ ಹಾಕಿಕೊಂಡು ಬಂದಿರುವ ಆ ನಿನ್ನ ಶಿಸ್ತಿನ ಸಿಪಾಯಿನ ರಾಜು ಕಾಮದ ಮತ್ತಿನಲ್ಲಿ ತನ್ನ ಬಾಳಿನ ವಿಪತ್ತನ್ನೇ ಮರೆತಿರುವ ಆ ಹೆಣ್ಣಿನ ಆ ನಿನ್ನ ತಂಗಿಯನ್ನು ಮಧ್ಯದ ಸೊನ್ನೆಯನ್ನು ತೆಗೆದು ಆ ಹೆಣ್ಣಿನ ರೂಪದರ್ಶಿಯ ಜೊತೆಗೆ ನಿನ್ನನ್ನು ತೆಗೆಯದಿದ್ದರೆ ನನ್ನ ಹೆಸರು ಶಶಿಕಾಂತಯ್ಯ. ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಜಯ ಜಯ ನಿರಂಜಯ